ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಮಾಡುತ್ತಿರುವ ಟಾಪಿಕ್ ಬಂದು ನಂಬರ್ ಸಿಸ್ಟಮ್. ಇದರಲ್ಲಿ ನಾವು ಡಿಫರೆನ್ಸ್ ಫೈಂಡ್ ಮಾಡಿ ಮಿಸ್ಸಿಂಗ್ ನಂಬರನ್ನು ಹೇಗೆ ಕಂಡುಹಿಡಿಯುವುದೆಂದು ಹೇಳಿಕೊಡುತ್ತೇವೆ. ನಂಬರ್ ಸಿಸ್ಟಮಲ್ಲಿ ಒಂದು ಸೀಕ್ವೆನ್ಸ್ ಕೊಟ್ಟರೆ ನಾವು ಫಸ್ಟ್ ಮಾಡಬೇಕಾದ ಕೆಲಸ ಡಿಫರೆನ್ಸ್ ಫೈಂಡ್ ಮಾಡೋದು. ಇಲ್ಲಿ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಈ ಸೀಕ್ವೆನ್ಸಲ್ಲಿ ಲಾಸ್ಟ್ ನಂಬರ್ ಕೊಟ್ಟಿಲ್ಲ, ಅದನ್ನು ಫೈಂಡ್ ಮಾಡಬೇಕು ನಾವು. ಫಸ್ಟ್ ಡಿಫರೆನ್ಸ್ ಫೈಂಡ್ ಮಾಡೋಣ. 8, 12 ಡಿಫರೆನ್ಸ್ ಬಂದು 4 ಬರುತ್ತೆ. 12, 17 ಡಿಫರೆನ್ಸ್ ಬಂದು 5 ಬರುತ್ತೆ. 17ಗೂ 26ಗೂ ಡಿಫ್ರೆನ್ಸ್ ಬಂದು 6 ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು? 1 ಆಯಿತು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು? 1 ಆಯಿತು. ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಒಂದು ಎಷ್ಟು ಬರಬೇಕು ಡಿಫ್ರೆನ್ಸ್ ಅಂದರೆ 1 ಆ್ಯಡ್ ಮಾಡಿ 7 ಬರಬೇಕು. ಅದಕ್ಕೆ ನಮಗೆ ಇದು ಆನ್ಸರ್ ಏನು ಬರುತ್ತೆ ಅಂದರೆ 23 + 7 ಎಷ್ಟಾಗುತ್ತೆ? 30 ಬರುತ್ತೆ. ಹಾಗೆ ಮುಂದಿನ ಕ್ವಶನ್ಗೆ ಹೋದರೆ ಇಲ್ಲಿ ಇದಕ್ಕೂ ಡಿಫ್ರೆನ್ಸ್ ಬಂದು 5, ಇದಕ್ಕೂ ಡಿಫ್ರೆನ್ಸ್ ಬಂದು 7, ಇದಕ್ಕೂ ಡಿಫ್ರೆನ್ಸ್ ಬಂದು 9. ಇಲ್ಲಿ ನಾವು ನೆಕ್ಸ್ಟ್ ಡಿಫ್ರೆನ್ಸ್ ನೋಡ್ತಾ ಹೋದರೆ ಇದಕ್ಕೂ ಡಿಫ್ರೆನ್ಸ್ ಬಂದೇನಿದೆ 2 ಇದೆ, ಇದಕ್ಕೂ 2 ಇದೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡ್ಬೋದು ನಾವು? ಇದಕ್ಕೂ 2 ಡಿಫ್ರೆನ್ಸ್ ಬರಬೇಕು, 11 ಬರಬೇಕು. ಆನ್ಸರ್ ಏನು ಬರುತ್ತೆ? 26 + 11 ಎಷ್ಟಾಗುತ್ತೆ? 37 ಆಗುತ್ತೆ. ನೆಕ್ಸ್ಟು ಅದೇ ಥರ ಇನ್ನೊಂದು ಕ್ವಶನ್ ಬಂದರೆ ಇದಕ್ಕೂ ಡಿಫ್ರೆನ್ಸ್ ಫೈಂಡ್ ಮಾಡಿ. 7 to 13 ಡಿಫ್ರೆನ್ಸ್ ಎಷ್ಟಿದೆ? ಇದಕ್ಕೂ ಡಿಫ್ರೆನ್ಸ್ ಏನು ಬರುತ್ತೆ? 13 7 ಕಳೆದ್ರೆ 6 ಬರುತ್ತೆ. ಇದಕ್ಕೂ ಡಿಫ್ರೆನ್ಸ್ ಏನು ಬರುತ್ತೆ? 25 13 ಕಳೆದ್ರೆ ಈ 25 13 ಹೋದ ಎಷ್ಟು ಬರುತ್ತೆ? 3 2 1 12 ಬರುತ್ತೆ. 35ಗೂ 43ಗೆ ಎಷ್ಟು ಬರುತ್ತೆ ನೋಡಿ? 43 25 18 ಬರುತ್ತೆ. ಇಲ್ಲಿ ನೋಡಿ, ಇದು 6, ಇದು 12 ಅಂದರೆ 6 2s 12, 6 3s 18, 6 4s 24, ಇದು 24 ಬರಬೇಕು. ಹಂಗಾಗಿ 43 + 24 ಆ್ಯಡ್ ಮಾಡಿ ಎಷ್ಟು ಬರುತ್ತೆ? 7 6. ಆನ್ಸರ್ ಬಂದು 67. ಇಷ್ಟೇ. ನೆಕ್ಸ್ಟು ಅದೇ ಥರ ಇನ್ನೊಂದು ಕ್ವಶನ್ ತಗೊಂಡು 8ಗೂ 15ಗೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 15 8 ಓವರ್ ಎಷ್ಟು ಬರುತ್ತೆ? 7 ಬರುತ್ತೆ. ನೆಕ್ಸ್ಟ್ 15ಗೂ 24ಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ನೋಡಿ? 15ಗೂ 24ಗೆ ಎಷ್ಟು ಡಿಫ್ರೆನ್ಸು? 9. 24 35ಗೂ ಎಷ್ಟು ಡಿಫ್ರೆನ್ಸು? 11. ಇಲ್ಲಿ ನೋಡಿ 7 9 11 ಇದು ಬಂದು ಆಡ್ ನಂಬರ್ಸು. ಹಂಗಾಗಿ ಇನ್ನು ನೆಕ್ಸ್ಟ್ ಆಡ್ ನಂಬರ್ ಏನು ಬರುತ್ತೆ? 13 ಬರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ? 35ಗೆ 13 ಆ್ಯಡ್ ಮಾಡ್ತೀವಿ. 5 + 3 8 4. ಆನ್ಸರ್ ಬಂದು 48. ಇದೇ ಥರ ಇವೆರಡು ನಿಮಗಾಗಿ ಎಕ್ಸಸೈಸು. ಇದಕ್ಕೆ ಆನ್ಸರ್ ಬೇಕು ಅಂದರೆ ನಾಳಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸ್ ಹಾಕಿರ್ತೀವಿ, ಚೆಕ್ ಮಾಡಿ. ನಮಗೆ ಇಷ್ಟೊತ್ತು ನೋಡಿದ ಕ್ವಶನ್ಸ್ ಬಂದು ಬೇಸಿಕ್ಕು, ಅದು ಟೈಪ್ ಒಂದು ಟೈಪ್ ಆದರೆ ಇದು ಬೇರೆ ಥರ ಟೈಪು. ಇಲ್ಲೂ ಸೇಮ್, ನಾವೇನು ಚೇಂಜ್ ಮಾಡಲ್ಲ, ಡಿಫ್ರೆನ್ಸ್ ನೋಡ್ತೀವಿ. ಡಿಫ್ರೆನ್ಸ್ ಆದಮೇಲೆ ಬೇರೆ ಸ್ಟೆಪ್ ಚೇಂಜ್ ಆಗುತ್ತೆ. ಇದಕ್ಕೂ ಸೇಮ್ ಅದೇ ಥರ ಡಿಫ್ರೆನ್ಸ್ ನೋಡಿ. ಇದಕ್ಕೂ 1 ಇದೆ, ಇದಕ್ಕೂ 4 ಇದೆ, ಇದಕ್ಕೂ ಬಂದು 9 ಇದೆ, ಇದಕ್ಕೂ ಬಂದು 16 ಇದೆ. ನಾವು ಹಂಗೆ ನೋಡಿದ್ರೆ ಹೇಳ್ಬೋದು, ಇದನ್ನು 1 ಸ್ಕ್ವೇರ್ ಅಂತ ಬರೀಬೋದು, ಇದನ್ನು 2 ಸ್ಕ್ವೇರ್ ಅಂತ ಬರೀಬೋದು, ಇದನ್ನು 3 ಸ್ಕ್ವೇರ್ ಅಂತ ಬರೀಬೋದು, ಇದನ್ನು 4 ಸ್ಕ್ವೇರ್ ಅಂತ ಬರೀಬೋದು. ಹಾಗಾಗಿ ನೆಕ್ಸ್ಟ್ ಏನು ಬರುತ್ತೆ? 5 ಸ್ಕ್ವೇರ್ 25 ಬರುತ್ತೆ. 46ಗೆ 25 ಆ್ಯಡ್ ಮಾಡಿದ್ರೆ 4 5 6 7 ಆನ್ಸರ್ ಬಂದು 71 ಬರುತ್ತೆ. ಅದೇ ಥರ ಇದು ಸೇಮು. ಇದಕ್ಕೂ ಡಿಫ್ರೆನ್ಸ್ ಫೈಂಡ್ ಮಾಡಿ. ಇದಕ್ಕೂ ಡಿಫ್ರೆನ್ಸ್ ಏನು ಬರುತ್ತೆ? 8. ಇದಕ್ಕೂ ಡಿಫ್ರೆನ್ಸ್ ಬಂದು 27. ಇದಕ್ಕೂ ಡಿಫ್ರೆನ್ಸ್ ಬಂದು 64. ಹಿಂಗಾಗಿ ಇದೇನಾಗುತ್ತೆ? 2 ಕ್ಯೂಬ್ ಆಗುತ್ತೆ, ಇದು 3 ಕ್ಯೂಬ್ ಆಗುತ್ತೆ, ಇದು 4 ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಏನು ಬರಬೇಕು? 5 ಕ್ಯೂಬ್ ಬದಲೇಬೇಕು. ಅದಕ್ಕೆ ನಾವೇನು ಮಾಡ್ತೀವಿ? ಇದಕ್ಕೆ ನಾವು 125 ಆ್ಯಡ್ ಮಾಡ್ತೀವಿ. 132 + 125 ಎಷ್ಟು ಬರುತ್ತೆ? 257 ಬರುತ್ತೆ. ಇದೇ ಆನ್ಸರು. ಇದು ಒಂಥರ ಟೈಪು. ಇದರೊಳಗೆ ನಾವೇನು ಮಾಡ್ದೋ? ಸ್ಕ್ವೇರ್ಸ್ ಫೈಂಡ್ ಮಾಡ್ದೋ, ಪರ್ಫೆಕ್ಟ್ ಕ್ಯೂಬ್ ಫೈಂಡ್ ಮಾಡ್ದೋ, ಪರ್ಫೆಕ್ಟ್ ಸ್ಕ್ವೇರ್ ಫೈಂಡ್ ಮಾಡ್ದೋ. ಅದಕ್ಕಾಗಿ ನೀವು 1 to 10 ಪರ್ಫೆಕ್ಟ್ ಸ್ಕ್ವೇರು, ಪರ್ಫೆಕ್ಟ್ ಕ್ಯೂಬು ಎರಡು ನೀವು ಕಲ್ತಿರಬೇಕು. ಕಲ್ತಿದ್ರೆ ಇವೆಲ್ಲ ಮಾಡೋದು ತುಂಬ ಈಸಿ ಆಗುತ್ತೆ. ನಾವು ಇಲ್ಲಿ ತನಕ ನೋಡಿದ 2 ಟೈಪಲ್ಲೂ ಸ್ವಲ್ಪ ಸಿಂಪಲ್ ಇದ್ದೋ, ಇವೊಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ಫಸ್ಟು ಡಿಫ್ರೆನ್ಸ್ ನೋಡಿ. ಡಿಫ್ರೆನ್ಸ್ ನೋಡಿದ್ರೆ ಇದಕ್ಕೂ 4 ಬರುತ್ತೆ, ಇದಕ್ಕೂ ಮತ್ತು 36 ಬರುತ್ತೆ. ಇಲ್ಲಿ ನಮಗೆ ಡಿಫ್ರೆನ್ಸ್ ನೋಡೋದು ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನು ಮಾಡೋಣ? ನಂಬರೇ ತಗೊಳ್ಳೋಣ. 2 6. ಇದನ್ನು ನಾವು ಯಾವ ಥರ ಬರೀಬೋದು? 2 × 2 + 1 ಅಂದರೆ 2 × 3 = 6. ಈ ನಂಬರ್ ಬಂತು ನಮಗೆ. ಅದಕ್ಕೆ ನಾವೇನು ಇದು ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. 6 × 6 + 1 ಎಷ್ಟು ಬರುತ್ತೆ? 6 × 7 42 ಬರುತ್ತೆ. ಇದು ಬಂತು. ಹಾಗಾಗಿ ನಾವು ಇದಕ್ಕೆ ಏನು ಮಾಡ್ತೀವಿ? 42 × 42 + 1
ವಿಚ್ ಈಸ್ ಈಕ್ವಲ್ಸ್ ಟು 42 × 43. ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ? 1806. ಸೊ ಇದಕ್ಕೆ ಆನ್ಸರ್ ಏನು ಬಂತು? 1806 ಬಂತು. ನೆಕ್ಸ್ಟು ಅದೇ ಥರ ಇದಕ್ಕೆ ಟ್ರೈ ಮಾಡೋಕ್ಕೆ ಹೋದರೆ ಇದಕ್ಕೂ ಡಿಫ್ರೆನ್ಸ್ ಫೈಂಡ್ ಮಾಡೋಣ. ಇದಕ್ಕೆ 6 ಬರುತ್ತೆ, ಇದಕ್ಕೆ 24 ಬರುತ್ತೆ, ಇದಕ್ಕೆ 108 ಬರುತ್ತೆ. ಇಲ್ಲಿ ನೋಡೋಣ ಡಿಫ್ರೆನ್ಸ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಇದಕ್ಕೂ ಇದೇ ಥರ ಯಾವುದಾದ್ರು ಒಂದು ಫಾರ್ಮುಲಾ ಬಂದೇ ಬರುತ್ತೆ. ಚೆಕ್ ಮಾಡೋಕ್ಕೆ ಹೋದರೆ ಅದಕ್ಕೆ ನಾವೇನು ಮಾಡ್ಬೋದು? 6 × 1 + 6. ವ್ಯಾಲ್ಯೂ ಎಷ್ಟು ಬಂತು? 6 × 1 6, 6 + 6 12. ನೆಕ್ಸ್ಟ್ ಅದೇ ಥರ 12 × 2 + 12. ಆನ್ಸರ್ ಏನು ಬರುತ್ತೆ? 12 × 2 = 24, 24 + 12 ಏನು ಬರುತ್ತೆ? 36 ಬರುತ್ತೆ. ಇಲ್ಲಿ ನೋಡಿ ಇದು ಸೇಮ್, ಇಲ್ಲೇನಿದೆ ಇಲ್ಲಿ ಸೇಮ್ ಇದೆ, ಇದು ಸೇಮ್ ಇದೆ. ಈ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗ್ತಾ ಇದೆ. ಇದು ಅಷ್ಟೇ 12 ಸೇಮ್ ಇದೆ, 12 ಸೇಮ್ ಇದೆ, ಇಲ್ಲಿ 2 ಆಯಿತು. ಅದಕ್ಕೆ ನೆಕ್ಸ್ಟ್ ನಂಬರ್ ನಾವು ಅದೇ ಸುಮ್ಮನೆ ಚೆಕ್ ಮಾಡೋಕ್ಕೆ ಹೋದರೆ 36 × 3 + 36. ಇದಕ್ಕೆ ಎಷ್ಟು ಬರುತ್ತೆ ಆನ್ಸರು? 144 ಬರುತ್ತೆ. ಹಂಗಾಗಿ ಇದು ವೆರಿಫೈ ಆಯಿತು, ಇದು ವೆರಿಫೈ ಆಯಿತು, ಇದು ವೆರಿಫೈ ಆಯಿತು, ಇದು ವೆರಿಫೈ ಆಯಿತು. ನೆಕ್ಸ್ಟ್ ಅದಕ್ಕೆ ಅದೇ ಥರ ಫೈನ್ ಮಾಡೋಣ. 144 ಇಂಟು ಇಲ್ಲಿ 1 2 3 ನೆಕ್ಸ್ಟ್ ನಂಬರ್ 4 + 144. ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 720 ಬರುತ್ತೆ. ಇದಕ್ಕೆ 720. ನಿಮಗೆಲ್ಲ ಒಂದು ಚಾಲೆಂಜು, ಇದಕ್ಕೆ ಇನ್ನೂ ಸಿಂಪಲ್ ಮೆಥಡ್ ಇದೆ. ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಸಿಂಪಲ್ ಮೆಥಡ್ನ ನಮಗೆ ಕಮೆಂಟಲ್ಲಿ ತಿಳಿಸಿ. ಕರೆಕ್ಟ್ ಇದ್ದರೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಆ್ಯಂಡ್ ಇದು ನಿಮಗೋಸ್ಕರ ಎಕ್ಸಸೈಸು. ನಿಮ್ಗೆ ಆನ್ಸರ್ ಸಿಕ್ಕಿದ್ರೆ ಆನ್ಸರ್ನ ಕಮೆಂಟ್ ಮಾಡಿ, ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ, ಲೈಕ್ ಕೊಡ್ತೀವಿ. ಆನ್ಸರ್ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿರುತ್ತೆ, ಚೆಕ್ ಮಾಡಿ. ನಮ್ಮ ಈ ಶ್ರಮಕ್ಕೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.